ಬಹಳಷ್ಟು ಮುಖ್ಯವಾದ ಅಪ್ಡೇಟ್ಗಳು ಬರ್ತಿವೆ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಮೊದಲಿಗೆ ಭಾರತ ಮತ್ತು ಚೀನಾದ ಬಗ್ಗೆ ಮಾತನಾಡೋಣ. ಕೆಲವು ವರ್ಷಗಳಿಂದ ನೀವು ಈ ಸುದ್ದಿಯನ್ನ ಕೇಳಿರಬಹುದು. ಚೀನಾವು ಬ್ರಹ್ಮಪುತ್ರ ನದಿ ಮೇಲೆ ಒಂದು ದೊಡ್ಡ ಡ್ಯಾಮ್ ಅನ್ನ ನಿರ್ಮಿಸ್ತಾ ಇದೆ ಅಂತ. ಇದು ಕೇವಲ ಚೀನಾ ಅಥವಾ ಏಷ್ಯಾದಲ್ಲಿ ಅಷ್ಟೇ ಅಲ್ಲ, ವಿಶ್ವದ ಅತಿ ದೊಡ್ಡ ಡ್ಯಾಮ್ ಆಗಲಿದೆ. ಈ ಜಲಾಶಯದಿಂದ ಭಾರತಕ್ಕೆ ಗಣನೀಯ ಪರಿಣಾಮಗಳು ಬೀರಲಿವೆ. ಭೂಮಿಯ ತಿರುಗುವಿಕೆಯ ಮೇಲೂ ಇದರಿಂದ ಪರಿಣಾಮ ಬೀರಲಿದೆ ಅಂತ ಈ ರೀತಿಯ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಲಾಗಿತ್ತು. ಈಗ ಸ್ಪಷ್ಟವಾಗಿರುವುದು ಏನಂದ್ರೆ ಈ ಜಲಾಶಯವು ಭಾರತದ ಮೇಲೆ ಕೆಲವು ಪರಿಣಾಮಗಳನ್ನ ಬೀರಲಿದೆ. ಏಕೆಂದ್ರೆ ಈ ಜಲಾಶಯವನ್ನ ಬ್ರಹ್ಮಪುತ್ರ ನದಿ ಭಾರತಕ್ಕೆ ಪ್ರವೇಶಿಸುವ ಕೆಲವೇ ಕಿಲೋಮೀಟರ್ಗಳ ದೂರದಲ್ಲಿ ನಿರ್ಮಿಸಲಾಗ್ತಾ ಇದೆ. ಸರಿಸುಮಾರು 30 ಕಿಲೋಮೀಟರ್ ದೂರವಿರಬಹುದು. ಈಗ ಭಾರತ ಮತ್ತು ಚೀನಾದ ನಡುವೆ ಇಂಡಸ್ ವಾಟರ್ ಟ್ರೀಟಿ ಅಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನುಬದ್ಧವಾದ ಯಾವುದೇ ನೀರಿನ ಹಂಚಿಕೆ ಒಪ್ಪಂದವಿಲ್ಲ. ಆದ್ದರಿಂದ ನೀವು ಗಮನಿಸಿರಬಹುದು, ಭಾರತ ಸರ್ಕಾರವು ಚೀನಾದ ಈ ಜಲಾಶಯದ ವಿರುದ್ಧ ಹೆಚ್ಚಿನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಈವರೆಗೂ ಏನಿತ್ತಂದ್ರೆ ಚೀನಾವು ಈ ಜಲಾಶಯದ ನಿರ್ಮಾಣದ ಯೋಜನೆಯನ್ನ ರೂಪಿಸಿತ್ತು. ಯಾವುದೇ ಜಲಾಶಯನ ನಿರ್ಮಿಸುವ ಮೊದಲು ಹಲವಾರು ಅಧ್ಯಯನಗಳು ನಡೆಯುತ್ತೆ. ಅಪಾಯದ ಮೌಲ್ಯಮಾಪನದಿಂದ ಹಿಡಿದು ವೆಚ್ಚ ಲಾಭದ ಅಧ್ಯಯನ ಮತ್ತು ಕಾರ್ಯ ಸಾಧ್ಯತೆಯ ಅಧ್ಯಯನವನ್ನ ಮಾಡಲಾಗುತ್ತೆ. ಹವಾಮಾನ ಮತ್ತು ಹಿಮ ನದಿಗಳ ಅಧ್ಯಯನಗಳನ್ನ ಕೂಡ ಮಾಡಲಾಗುತ್ತೆ. ಅಂದ್ರೆ ವಿವಿಧ ರೀತಿಯ ಪರೀಕ್ಷೆಗಳು ಮತ್ತು ಅಧ್ಯಯನಗಳು ನಡೆಯುತ್ತೆ. ಈ ಅಧ್ಯಯನಗಳನ್ನ ನಡೆಸಿದ ನಂತರ ಚೀನಾವು ಈಗ ಬ್ರಹ್ಮಪುತ್ರ ನದಿ ಮೇಲೆ ವಿಶ್ವದ ಅತಿ ದೊಡ್ಡ ಜಲಾಶಯದ ನಿರ್ಮಾಣವನ್ನ ಈಗ ಪ್ರಾರಂಭಿಸಿದೆ. ಸುದ್ದಿಯ ಪ್ರಕಾರ ಚೀನಾವು ಈ ಜಲಾಶಯದ ನಿರ್ಮಾಣಕ್ಕಾಗಿ ಬರೋಬ್ಬರಿ $167 ಬಿಲಿಯನ್ ಗಳನ್ನ ಖರ್ಚು ಮಾಡೋದಕ್ಕೆ ಸಿದ್ಧವಾಗಿದೆ. ಮತ್ತೆ ಈ ಬಜೆಟ್ ಅನ್ನೋದು ಮುಂದೆ ಮತ್ತಷ್ಟು ಹೆಚ್ಚಾಗಬಹುದಂತೆ. 167 ಬಿಲಿಯನ್ ಎಂಬುದು ತುಂಬಾನೇ ದೊಡ್ಡ ಮೊತ್ತವಾಗಿದೆ. ಭಾರತ ಸೇನೆ ಮತ್ತು ನಮ್ಮ ವಾರ್ಷಿಕ ರಕ್ಷಣಾ ಬಜೆಟ್ ಸುಮಾರು $85 ಬಿಲಿಯನ್ ಗಳ ಸುತ್ತಮುತ್ತ ಇದೆ. ಅಂದರೆ ಭಾರತದ 2 ವರ್ಷಗಳ ರಕ್ಷಣಾ ಬಜೆಟ್ಗೆ ಸಮನಾಗಿರುವ ಒಂದು ದೊಡ್ಡ ಮೊತ್ತವನ್ನ ಈ ಜಲಾಶಯದ ಮೇಲೆ ಖರ್ಚು ಮಾಡಲಾಗ್ತಿದೆ. ಈ ಜಲಾಶಯದ ಉದ್ಘಾಟನೆಗೆ ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಬಂದಿರಲಿಲ್ಲ. ಬದಲಿಗೆ ಚೀನಾದ ಪ್ರಧಾನಮಂತ್ರಿ ಲೀ ಕ್ಷಿಯಾಂಗ್ ಇದರ ಉದ್ಘಾಟನೆಯನ್ನ ಮಾಡಿದ್ದಾರೆ. ಜುಲೈ 19ರಂದು, ಅಂದ್ರೆ 2 ದಿನಗಳ ಹಿಂದೆ ಅಷ್ಟೇ ನಿರ್ಮಾಣ ಪ್ರಾರಂಭವಾಗಿದೆ. ಮತ್ತೆ ಇದನ್ನು ಪೂರ್ಣಗೊಳಿಸಲು ಯಾವುದೇ ನಿಗದಿತ ಸಮಯವಿಲ್ಲ. ಆದರೆ ಈ ಜಲಾಶಯವು 15ರಿಂದ 20 ವರ್ಷಗಳಲ್ಲಿ ಪೂರ್ಣಗೊಂಡು ಸಿದ್ಧವಾಗಲಿದೆ ಎಂದು ಹೇಳಲಾಗ್ತಾ ಇದೆ. ಮತ್ತು ಇದರ ನಿರ್ಮಾಣವು 15ರಿಂದ 20 ವರ್ಷಗಳವರೆಗೆ ಚಾಲನೆಯಲ್ಲಿರುತ್ತೆ. ಇದರ ಜೊತೆಗೆ ಈ ಜಲಾಶಯವು ಕಾರ್ಯಾಚರಣೆಯಾದಾಗ ಇದು 6000 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದಿಸಲಿದೆ. ಇದು ಜಾಗತಿಕ ಸರಾಸರಿ ಬಳಕೆಯ ಪ್ರಕಾರ 5ರಿಂದ 7 ಕೋಟಿ ಮನೆಗಳಿಗೆ ವಿದ್ಯುತ್ ಸರಬರಾಜು ಮಾಡಲು ಸಾಕಾಗುತ್ತೆ. ಕನಿಷ್ಠ 5ರಿಂದ 7 ಕೋಟಿ ಮನೆಗಳಿಗೆ ಮತ್ತು ಗರಿಷ್ಠ 15ರಿಂದ 17 ಮನೆಗಳಿಗೆ ವಿದ್ಯುತ್ ಅನ್ನ ಸುಲಭವಾಗಿ ಸರಬರಾಜು ಮಾಡಬಹುದು. ಇದು ಚೀನಾಗೆ ತುಂಬಾನೇ ದೊಡ್ಡ ಸಾಧನೆ ಆಗಲಿದೆ. ಭಾರತದ ವಿದೇಶಾಂಗ ಸಚಿವಾಲಯವು ಚೀನಾದ ಈ ಕ್ರಮವನ್ನು ವಿರೋಧಿಸಿಲ್ಲ. ಆದರೆ ಸುದ್ದಿಯ ಪ್ರಕಾರ ಭಾರತ ಸರ್ಕಾರವು ಚೀನಾಗೆ ತನ್ನ ಕಾಳಜಿಯನ್ನ ತಿಳಿಸಿದೆ ಮತ್ತು ಚೀನಾವು ಭಾರತಕ್ಕೆ ಒಂದು ಭರವಸೆಯನ್ನ ನೀಡಿದೆ. ಅವರು ಬ್ರಹ್ಮಪುತ್ರ ನದಿಯ ಹರಿವನ್ನ ಸಂಪೂರ್ಣವಾಗಿ ತಡೆಯೋದಿಲ್ಲ ಮತ್ತು ನದಿಯ ಮಟ್ಟದ ಬಗ್ಗೆ ಭಾರತದೊಂದಿಗೆ ನಿರಂತರವಾಗಿ ಮಾತುಕತೆ ಮುಂದುವರಿಸ್ತಾರೆ. ನಮಗೆ ತೊಂದರೆಯಾಗುವ ಯಾವುದೇ ಭರವಸೆ ಅಂತೂ ನೀಡಿಲ್ಲ. ಆದ್ರೆ ಈ ಸುದ್ದಿಯಿಂದ ಪಾಕಿಸ್ತಾನದ ಜನರು ಮಾತ್ರ ತುಂಬಾನೇ ಸಂತೋಷಗೊಂಡಿದ್ದಾರೆ. ಏಕೆಂದ್ರೆ ಅವರ ನಂಬಿಕೆ ಪ್ರಕಾರ ಈ ಜಲಾಶಯವನ್ನ ನಿರ್ಮಿಸಿದ ನಂತರ ಭಾರತವು ಇಂಡಸ್ ವಾಟರ್ ಟ್ರೀಟಿಯನ್ನ ಸ್ಥಗಿತಗೊಳಿಸಿ ಪಾಕಿಸ್ತಾನದ ನೀರನ್ನ ತಡಿತಾ ಇರುವಂತೆ ಪಾಕಿಸ್ತಾನದ ಐರನ್ ಬ್ರದರ್ ಆಗಿರುವ ಈ ಚೀನಾವು ಭಾರತದ ನೀರನ್ನ ತಡೆಯಲು ಪಾಕಿಸ್ತಾನಕ್ಕೆ ಬೆಂಬಲ ನೀಡಲಿದೆ ಅಂತೆ. ಹಾಗಂತ ನಿಮ್ಗೇನಾದ್ರೂ ಅನಿಸ್ತಾ ಇದೆಯಾ? ಚೀನಾವು ಈ ಜಲಾಶಯದಿಂದ ಭಾರತವನ್ನ ಬ್ಲಾಕ್ ಮೇಲ್ ಮಾಡಲಿದೆಯಾ? ನಿಮ್ಗೇನ್ ಅನ್ಸುತ್ತೆ ಅಂತ ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ಅಪ್ಡೇಟ್ ಅಮೆರಿಕ ಮತ್ತು ಭಾರತಕ್ಕೆ ಸಂಬಂಧಿಸಿದೆ. ಸುದ್ದಿಯ ಪ್ರಕಾರ ವಾಣಿಜ್ಯ ಒಪ್ಪಂದದ ಮಾತುಕತೆಗಾಗಿ ಅಮೆರಿಕಾಗೆ ಹೋಗಿದ್ದ ಭಾರತದ ಮಾತುಕತೆ ತಂಡವು ಮರಳಿ ಭಾರತಕ್ಕೆ ಬಂದಿದೆ. ಆದ್ರೆ ಕೃಷಿ ಮತ್ತು ಆಟೋ ಸೆಕ್ಟರ್ ಗಳ ಬಗ್ಗೆ ಎರಡೂ ದೇಶಗಳ ನಡುವಿನ ವಿವಾದಗಳು ಇನ್ನೂ ಪರಿಹರಿಸಲ್ಪಟ್ಟಿಲ್ಲ. ಕೆಲವು ವರದಿಗಳು ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ 10ರಿಂದ 15% ಸುಂಕವನ್ನ ಘೋಷಿಸಬಹುದು ಎಂದು ದಾಖಲಿಸಿದೆ. ಇದು ಇತರ ದೇಶಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಆಗಿರಲಿದೆ. ಈ ಬಾರಿ ಭಾರತವು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ತಂಡದ ಜೊತೆಗೆ ಮುಖ್ಯ ಮಾತುಕತೆಗಾರ ಮತ್ತು ವಾಣಿಜ್ಯ ಸಚಿವಾಲಯದ ವಿಶೇಷ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಅವರನ್ನ ವಾಷಿಂಗ್ಟನ್ಗೆ ಕಳಿಸಿತ್ತು. ಈ ಬಾರಿ ಒಪ್ಪಂದವು ಫೈನಲ್ ಆಗಬಹುದೆಂದು ಎಲ್ಲರ ನಿರೀಕ್ಷೆ ಆಗಿತ್ತು. ಆದರೆ ಒಪ್ಪಂದವು ಫೈನಲ್ ಆಗಲಿಲ್ಲ. ಈಗ ಕಾಯುವ ಮತ್ತು ವೀಕ್ಷಿಸುವ ಸ್ಥಿತಿಯಲ್ಲಿದ್ದೇವೆ ಮತ್ತು ಅಮೆರಿಕದಿಂದ ಮುಂದಿನ ಅಪ್ಡೇಟ್ಗಾಗಿ ನಾವು ಕಾದು ನೋಡಬೇಕು. ಆಗಸ್ಟ್ 1ರ ಗಡುವಿಗೆ ಕೇವಲ 9ರಿಂದ 10 ದಿನಗಳು ಬಾಕಿ ಇವೆ ಮತ್ತು ಅಮೆರಿಕದ ವಾಣಿಜ್ಯ ಪ್ರತಿನಿಧಿಗಳ ತಂಡವು ಭಾರತಕ್ಕೆ ಬಂದು ಮಾತುಕತೆಯಲ್ಲಿ ಭಾಗವಹಿಸುತ್ತದೆಯೇ ಅಥವಾ ಇದು ಕೊನೆಯ ಭೌತಿಕ ಸಭೆಯಾಗುತ್ತೆ ಮತ್ತು ಮುಂದಿನ ಸಭೆ ಆನ್ಲೈನ್ ನಲ್ಲಿ ನಡೆಯುತ್ತದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಮುಂದಿನ ಅಪ್ಡೇಟ್ ಬ್ರಿಟಿಷ್ ನೌಕಾಪಡೆಯ F-35 ಸ್ಟೆಲ್ತ್ ಫೈಟರ್ ಜೆಟ್ ಗೆ ಸಂಬಂಧಿಸಿದೆ. ಇದು ಇನ್ನು ಕೇರಳದ ತಿರುವನಂತಪುರಂ ವಿಮಾನ ನಿಲ್ದಾಣದ ಹ್ಯಾಂಗರ್ ಅಲ್ಲಿ ದುರಸ್ತಿಯಾಗ್ತಾ ಇದೆ. ಸುದ್ದಿಯ ಪ್ರಕಾರ F-35 ದುರಸ್ತಿಗಳು
ಬಹುತೇಕ ಪೂರ್ಣಗೊಂಡಿವೆ ಮತ್ತು ಮುಂದಿನ ಅನುಮತಿಯನ್ನ ಪಡೆದ ನಂತರ ಬ್ರಿಟಿಷ್ ತಜ್ಞರ ತಂಡವು ತಿರುವನಂತಪುರಂ ವಿಮಾನ ನಿಲ್ದಾಣದ ಮೇಲೆ F-35 ನ ಕೆಲವು ಟ್ರಯಲ್ ಗಳನ್ನ ನಡೆಸಿ ಆ ನಂತರ ಇದನ್ನ ಮರಳಿ ಯುಕೆಗೆ ಒಯ್ಯಲಾಗುವುದು. ಸುದ್ದಿಯ ಪ್ರಕಾರ ಜುಲೈ 22ರಂದು ಈ F-35 ಫೈಟರ್ ಜೆಟ್ ತಿರುವನಂತಪುರಂ ವಿಮಾನ ನಿಲ್ದಾಣದಿಂದ ತನ್ನ ಮುಂದಿನ ಪ್ರಯಾಣಕ್ಕೆ ತೆರಳಲಿದೆ. ಸುಮಾರು 39 ದಿನಗಳನ್ನ ಭಾರತದಲ್ಲಿ ಕಳೆದ ನಂತರ ಈ F-35 ಅನ್ನ ಮತ್ತೆ ವಿವಾದ ನಿರ್ವಹಣೆ ಮತ್ತು ಓವರ್ ಹಾಲಿಂಗ್ ಆಗಿ ಸೌಲಭ್ಯಗಳಿಗೆ ಕಳಿಸಲಾಗುವುದು. ಏಕೆಂದ್ರೆ ಭಾರತದಲ್ಲಿ ಸೀಮಿತ ಸಂಪನ್ಮೂಲಗಳು ಮತ್ತು ದೊಡ್ಡ ಸೌಲಭ್ಯಗಳು ಇಲ್ಲ. ಇದೇ ಕಾರಣಕ್ಕೆ ಇದನ್ನ ಕನಿಷ್ಠ ಹಾರಾಟಕ್ಕೆ ಯೋಗ್ಯವಾದ ಸ್ಥಿತಿಗೆ ದುರಸ್ತಿಗೊಳಿಸಲಾಗುತ್ತೆ. ಯುಕೆಗೆ ತಲುಪಿದ ನಂತರ ಇದರ ವಿವರವಾದ ತಪಾಸಣೆ ನಡೆಯಲಿದೆ. ಮುಂದಿನ ಅಪ್ಡೇಟ್ ಭಾರತದ ಬಿಲಿಯನಿಯರ್ ಗಳ ಬಗ್ಗೆ. ವಾಸ್ತವವಾಗಿ ಭಾರತದಲ್ಲಿ ಎಷ್ಟು ಬಿಲಿಯನಿಯರ್ ಗಳಿದ್ದಾರೆ ಎಂಬ ಇತ್ತೀಚಿನ ಸಮೀಕ್ಷೆಯೊಂದು ಬಂದಿದೆ ಮತ್ತು ಈ ಸಮೀಕ್ಷೆಯಲ್ಲಿ ದೇಶದಲ್ಲಿ 191 ಬಿಲಿಯನಿಯರ್ ಗಳಿದ್ದಾರೆ ಎಂದು ತಿಳಿದು ಬಂದಿದೆ ಮತ್ತು ಇವರಲ್ಲಿ 108 ಜನರು ಕೇವಲ ಗುಜರಾತ್ ನಿಂದಲೇ ಇದ್ದಾರೆ. ಅಂದರೆ ಭಾರತದ 50% ಗಿಂತ ಹೆಚ್ಚು. ನಿಖರವಾಗಿ ಹೇಳುವುದಾದರೆ ಭಾರತದ 56% ಬಿಲಿಯನಿಯರ್ ಗಳು ಕೇವಲ ಗುಜರಾತ್ ರಾಜ್ಯದಲ್ಲೇ ಇದ್ದಾರೆ. ಆದರೆ ದೇಶದಲ್ಲಿ ಗುಜರಾತ್ ನ ಜನಸಂಖ್ಯೆ ಕೇವಲ 5% ಸುಮಾರಲ್ಲಿದೆ. ಮುಂದಿನ ಅಪ್ಡೇಟ್ ಭಾರತ ಮತ್ತು ಫ್ರಾನ್ಸ್ಗೆ ಸಂಬಂಧಿಸಿದೆ. ನಿಮ್ಗೆ ತಿಳಿದಿರುವಂತೆ ಭಾರತದ ಬಳಿ ಫೈಟರ್ ಜೆಟ್ ಗಳ ಇಂಜಿನ್ ಇಲ್ಲ ಮತ್ತು ಭಾರತೀಯ ವಾಯುಸೇನೆಯ ಭವಿಷ್ಯದ ಫೈಟರ್ ಜೆಟ್ ಗಳಿಗೆ ಪೂರ್ಣ ತಂತ್ರಜ್ಞಾನ ವರ್ಗಾವಣೆಯೊಂದಿಗೆ ಇಂಜಿನ್ ಒದಗಿಸುವ ವಿದೇಶಿ ಕಂಪನಿಯನ್ನ ನಾವು ನಿರಂತರವಾಗಿ ಹುಡುಕ್ತಾ ಇದ್ದೇವೆ. ಇದಕ್ಕೆ ಸಂಬಂಧಿಸಿದಂತೆ ಸುದ್ದಿಯೊಂದು ಬಂದಿದೆ. ಈ ರೇಸ್ ನಲ್ಲಿ ಮುಂಚೂಣಿಯಲ್ಲಿದ್ದ 3 ದೇಶಗಳೆಂದ್ರೆ ಅವು ಅಮೆರಿಕ, ಬ್ರಿಟನ್ ಮತ್ತು ಫ್ರಾನ್ಸ್. ಅಮೆರಿಕದಿಂದ ಜನರಲ್ ಎಲೆಕ್ಟ್ರಿಕ್, ಬ್ರಿಟನ್ ನಿಂದ ರೋಲ್ಸ್ ರಾಯಲ್ ಮತ್ತು ಫ್ರಾನ್ಸ್ ನಿಂದ ಸಾಫನ್ ಕಂಪನಿ. ಮುಖ್ಯ ಸ್ಪರ್ಧೆ ಬ್ರಿಟನ್ ಮತ್ತು ಫ್ರಾನ್ಸ್ ನ ನಡುವೆ ಇತ್ತು ಮತ್ತು ಸುದ್ದಿಯ ಪ್ರಕಾರ ಭಾರತವು ಫ್ರಾನ್ಸ್ ನ ಸಫಾನ್ ಕಂಪನಿಯನ್ನ ಆಯ್ಕೆ ಮಾಡಿದೆ. ಉಲ್ಲೇಖಕ್ಕಾಗಿ ನಿಮ್ಗೆ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಶಾಟ್ ಅನ್ನು ತೋರಿಸ್ತೀನಿ ನೋಡಿ. ಸುದ್ದಿಯ ಪ್ರಕಾರ ಫ್ರೆಂಚ್ ಏರೋಸ್ಪೇಸ್ ಸಂಸ್ಥೆ ಸಫಾನ್ ಭಾರತಕ್ಕೆ ನೀಡಿದ ಒಪ್ಪಂದವು ಅತ್ಯಂತ ಲಾಭದಾಯಕವಾಗಿತ್ತು. ಸಫಾನ್ ಕಂಪನಿಯು ಭಾರತದೊಂದಿಗೆ 120 KN ಥ್ರಸ್ಟ್ ಇಂಜಿನ್ ಅನ್ನ ಪೂರ್ಣ ತಂತ್ರಜ್ಞಾನ ವರ್ಗಾವಣೆಯೊಂದಿಗೆ ಅಭಿವೃದ್ಧಿ ಪಡಿಸಲಿದೆ. ಈ ಯೋಜನೆಯ ವೆಚ್ಚವು ಬರೋಬ್ಬರಿ 61,000 ಕೋಟಿಗಳು, ಅಂದ್ರೆ ಸುಮಾರು $7.1 ಬಿಲಿಯನ್ ಗಳಾಗಿದೆ ಮತ್ತು ಶೀಘ್ರದಲ್ಲಿಯೇ ಭಾರತ ಮತ್ತು ಫ್ರಾನ್ಸ್ ಇದರ ಅಧಿಕೃತ ಘೋಷಣೆಯನ್ನ ಮಾಡಲಿದೆ. ಮುಂದಿನ ಅಪ್ಡೇಟ್ ಟರ್ಕಿಯಿಂದ. ಒಟ್ಟೋಮನ್ ಸಾಮ್ರಾಜ್ಯದ ಕನಸನ್ನು ತೋರಿಸುತ್ತಾ ಅರ್ದೋಗನ್ ಟರ್ಕಿಯ ಜನರಿಗೆ ದೊಡ್ಡ ಆರ್ಥಿಕ ಹಾನಿಯನ್ನ ಉಂಟು ಮಾಡಿದ್ದಾನೆ. ಟರ್ಕಿಯ ಸಾಮಾನ್ಯ ನಾಗರಿಕರು ಮತ್ತು ಟರ್ಕಿಯಲ್ಲಿ ವಾಸಿಸುವ ಜನರು ಭಾರತೀಯ ರೂಪಾಯಿ ನೋಟುಗಳನ್ನ ಸಹ ಸ್ವೀಕರಿಸಲು ಸಿದ್ಧರಾಗಿದ್ದಾರೆ. ಅಂದರೆ ಗಾಂಧೀಜಿಯ ಚಿತ್ರವಿರುವ ಭಾರತೀಯ ನೋಟನ್ನ ನೀವು ಒದಗಿಸಿದ್ರೆ ಅವರು ಅದನ್ನು ಸುಲಭವಾಗಿ ಸ್ವೀಕರಿಸ್ತಾರೆ. ಆದ್ರೆ ಟರ್ಕಿಯ ಸ್ವಂತ ರಾಷ್ಟ್ರೀಯ ಕರೆನ್ಸಿಯಾದ ಟರ್ಕಿಯ ಲಿರಾವನ್ನ ಟರ್ಕಿಯ ಜನರೇ ಸ್ವೀಕರಿಸಲು ನಿರಾಕರಿಸಿದ್ದಾರೆ. ಟರ್ಕಿಯ ಲಿರಾವು ಮತ್ತೊಮ್ಮೆ ಇತಿಹಾಸದ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ ಮತ್ತು ಕೆಟ್ಟ ಫಲಿತಾಂಶವನ್ನ ತೋರಿಸುವ ಕರೆನ್ಸಿಯಾಗಿದೆ. $1 ನ ಮೌಲ್ಯ 40.39 ಟರ್ಕಿಯ ಲಿರಾಗೆ ಕುಸಿದಿದೆ. ಈ ಹಿಂದೆ ಟರ್ಕಿಯಲ್ಲಿ ಪ್ರಧಾನಮಂತ್ರಿ ಹುದ್ದೆ ಇತ್ತು ಮತ್ತು ಸಂಸದೀಯ ವ್ಯವಸ್ಥೆ ಇತ್ತು. ಅರ್ದೋಗನ್ 2003ರಲ್ಲಿ ಟರ್ಕಿಯ ಪ್ರಧಾನಮಂತ್ರಿ ಆದಾಗಿಂದ 22 ವರ್ಷಗಳಾಗಿವೆ. ಪ್ರಧಾನಮಂತ್ರಿಯಾಗಿ 10 ವರ್ಷಗಳನ್ನು ಪೂರ್ಣಗೊಳಿಸಿ ಅರ್ದೋಗನ್ ಟರ್ಕಿಯಲ್ಲಿ ಸಂವಿಧಾನಿಕ ಬದಲಾವಣೆಗಳನ್ನ ಮಾಡಿದ. ಸಂಸದೀಯ ವ್ಯವಸ್ಥೆಯಿಂದ ಅಧ್ಯಕ್ಷೀಯ ವ್ಯವಸ್ಥೆಗೆ ಬದಲಾಯಿಸಿ ಪ್ರಧಾನಮಂತ್ರಿ ಹುದ್ದೆಯನ್ನ ರದ್ದುಗೊಳಿಸಿ ಎಲ್ಲಾ ಅಧಿಕಾರವನ್ನ ಅಧ್ಯಕ್ಷರಿಗೆ ನೀಡಲಾಯಿತು ಮತ್ತು ಹೊಸ ವ್ಯವಸ್ಥೆಯಲ್ಲಿ ಅಧ್ಯಕ್ಷರ ಅಧಿಕಾರಗಳನ್ನ ಹಲವಾರು ಪಟ್ಟು ಹೆಚ್ಚಿಸಲಾಯಿತು. ಎಲ್ಲವನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರು. ಇದರಿಂದ ಅರ್ದೋಗನ್ ಟರ್ಕಿಯಲ್ಲಿ ಅತ್ಯಂತ ಶಕ್ತಿಶಾಲಿಯಾದ. ಅಧ್ಯಕ್ಷನಾಗಿ ಇಷ್ಟು ಶಕ್ತಿಶಾಲಿಯಾದ ನಂತರ ಎಲ್ಲರೂ ನಿರೀಕ್ಷೆ ಮಾಡಿದ್ರು ಅರ್ದೋಗನ್ ಸುಧಾರಣೆಯನ್ನ ಮಾಡಿ ಟರ್ಕಿಯ ಆರ್ಥಿಕತೆಯನ್ನ ಬದಲಾಯಿಸ್ತಾನೆ ಎಂದು. ಆದ್ರೆ ಅರ್ದೋಗನ್ ಟರ್ಕಿಯ ಆರ್ಥಿಕತೆಯನ್ನ ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ. ಹಿಂದಿಗೆ 17 ವರ್ಷಗಳ ಹಿಂದೆ ಟರ್ಕಿಶ್ ಲೀರಾ ಮತ್ತು US ಡಾಲರ್ಗಳು ಸರಿಸುಮಾರು ಒಂದೇ ಶ್ರೇಣಿಯಲ್ಲಿದ್ವು. ಮಾರ್ಚ್ 21, 2008ರಂದು $1 1.25 ಟರ್ಕಿಶ್ ಲೀರಾಗಿ ಸಮನಾಗಿತ್ತು. ಅಂದ್ರೆ $100 125 ಟರ್ಕಿಶ್ ಲೀರಾಗಿ ಸಮನಾಗಿದ್ವು. ಆದ್ರೆ ಇಂದಿನ ದಿನಾಂಕದಲ್ಲಿ $100 ಮೌಲ್ಯ 125 ಟರ್ಕಿಶ್ ಲೀರಾನ ಬದಲಿಗೆ 430 ಟರ್ಕಿಶ್ ಲೀರಾಗಿ ಏರಿದೆ. 2008ರಿಂದ 2025ರವರೆಗೆ ಟರ್ಕಿಶ್ ಲೀರಾವು 95% ಕುಸಿದಿದೆ. ಭಾರತದ ಕರೆನ್ಸಿಯ ದೃಷ್ಟಿಯಿಂದ ಇದನ್ನ ಇನ್ನಷ್ಟು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಬಹುದು. ಆದ್ದರಿಂದ ನಾವು ಭಾರತೀಯ ರೂಪಾಯಿ ಆಧಾರದಲ್ಲಿ ಲೆಕ್ಕಾಚಾರ ಮಾಡಿ ನಿಮ್ಗೆ ಹೇಳ್ತೀವಿ. 2010ರಲ್ಲಿ ಒಂದು ಟರ್ಕಿಶ್ ಲೀರಾದ ಮೌಲ್ಯ ಭಾರತದ 30.50 ರೂಪಾಯಿಗೆ ಸಮನಾಗಿತ್ತು. ಅಂದರೆ 15 ವರ್ಷಗಳ ಹಿಂದೆ ಅಂದ್ರೆ 2010ರಲ್ಲಿ ಟರ್ಕಿಯ ಕರೆನ್ಸಿಯು ಭಾರತಕ್ಕಿಂತ 30 ಪಟ್ಟು ಬಲವಾಗಿತ್ತು. ಆದ್ರೆ ಇಂದು 2025ರಲ್ಲಿ ಟರ್ಕಿಶ್ ಲೀರಾದ ಮೌಲ್ಯ $2.13
3 ಪೈಸಕ್ಕೆ ಕುಸಿದಿದೆ. ಅಂದ್ರೆ ಈಗ ಟರ್ಕಿಯ ಕರೆನ್ಸಿಯು ಭಾರತಕ್ಕಿಂತ ಕೇವಲ 2 ಪಟ್ಟು ಬಲವಾಗಿದೆ ಅಷ್ಟೇ. 30 ಪಟ್ಟಿನಿಂದ ನೇರವಾಗಿ 2 ಪಟ್ಟಿಗೆ ಕುಸಿದಿದೆ. ಈಗ ಭಾರತದ ಕರೆನ್ಸಿಯು ಕೂಡ ಸ್ವಲ್ಪ ಕುಸಿತಾ ಇದೆ. ಟರ್ಕಿಶ್ ಲಿರಾದ ಈ ರೀತಿಯ ಕುಸಿತದಿಂದಾಗಿ ಮುಂದಿನ 2-3 ವರ್ಷಗಳಲ್ಲಿ ಟರ್ಕಿಯ ಕರೆನ್ಸಿಯು ಭಾರತಕ್ಕಿಂತಲೂ ದುರ್ಬಲವಾಗುವ ಸಾಧ್ಯತೆ ಇದೆ. ನಿರಂತರವಾಗಿ ಕುಸಿತಾ ಇರುವ ಟರ್ಕಿಶ್ ಲಿರಾದಿಂದಾಗಿ ಟರ್ಕಿಯ ಜನರು, ಅಂಗಡಿಗಳನ್ನು ನಡೆಸುವವರು, ಟ್ಯಾಕ್ಸಿ ಚಾಲಕರಿಂದ ಹಿಡಿದು ಮಾಲ್ಗಳು, ಹೋಟೆಲ್ಗಳು ಮತ್ತು ವ್ಯಾಪಾರದಲ್ಲಿ ಪಾವತಿಯನ್ನು ಸ್ವೀಕರಿಸುವ ಎಲ್ಲಾ ಕಡೆಯವರು ತಮ್ಮದೇ ಆದ ಕರೆನ್ಸಿಯಾದ ಟರ್ಕಿಶ್ ಲಿರಾಗೆ ಆದ್ಯತೆಯನ್ನು ನೀಡ್ತಾ ಇಲ್ಲ. ಟರ್ಕಿಗೆ ಬರುವ ಪ್ರವಾಸಿಗರಿಂದ US ಡಾಲರ್ಸ್ ಅಥವಾ ಯುರೋಪ್ ನಲ್ಲಿ ಪಾವತಿಯನ್ನ ಕೇಳಲಾಗ್ತಾ ಇದೆ. ಜನರು US ಡಾಲರ್ ಮತ್ತು ಯುರೋ ಕರೆನ್ಸಿಯಲ್ಲಿ ಉಳಿತಾಯವನ್ನ ಆರಂಭಿಸಿದ್ದಾರೆ. ಟರ್ಕಿಯ ಜನರಿಗೆ ಭಯವಿದೆ, ಇಂದು ತಮ್ಮ ಬಳಿ ಇರುವ ಟರ್ಕಿಶ್ ಕರೆನ್ಸಿಯ ಮೌಲ್ಯವು ನಾಳೆ ಮತ್ತಷ್ಟು ಕೆಳಗೆ ಬೀಳಬಹುದು ಅಂತ. ಇದರಿಂದಾಗಿ ಅವರಿಗೆ ಭಾರಿ ನಷ್ಟವಾಗಬಹುದು. ಆದ್ದರಿಂದ ಅವರು ಇತರ ದೇಶಗಳ ಕರೆನ್ಸಿಗೆ ಆದ್ಯತೆಯನ್ನ ಹೆಚ್ಚಾಗಿ ನೀಡ್ತಾ ಇದ್ದಾರೆ. ಪ್ರತಿ 24 ಗಂಟೆಗಳಿಗೊಮ್ಮೆ ಭೌಗೋಳಿಕ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗಳು ಮತ್ತು ತಿರುವುಗಳು ಸಂಭವಿಸ್ತಾ ಇವೆ ಮತ್ತು ಭಾರತಕ್ಕೆ ಹೊಸ ಸವಾಲುಗಳು ಎದುರಾಗ್ತಿವೆ. ಈ ವಿಡಿಯೋಗೆ ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಆಸಕ್ತಿಕರ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.